ಸಮೀಕ್ಷೆಯಲ್ಲಿ ಸುಳ್ಳು ಮಾಹಿತಿ ಕ್ರಮಕ್ಕೆ ಆಗ್ರಹ. ವೀರಶೈವ ಲಿಂಗಾಯತ ಜಂಗಮರು ಕೆಲವು ಮೇಲ್ಜಾತಿಗಳಿಂದ ಪರಿಶಿಷ್ಟ ಜಾತಿ ಮೀಸಲಾತಿ ಪಡೆಯುವ ಯತ್ನದ ಆರೋಪ. ಒಳ ಮೀಸಲಾತಿ ಜನಗಣತಿ ಸಮೀಕ್ಷೆಯಲ್ಲಿ ವೀರಶೈವ ಲಿಂಗಾಯತ ಜಂಗಮರು ಬೇಡ ಜಂಗಮದವರೆಂದು ಹಾಗೂ ಇನ್ನು ಕೆಲವು ಮೇಲ್ಜಾತಿಯವರು ಪರಿಶಿಷ್ಟ ಜಾತಿಯ ಕೆಳ ಜಾತಿಯ ಹೆಸರನ್ನು ಹೇಳಿಕೊಂಡು ಸುಳ್ಳು ಮಾಹಿತಿ ನೀಡುತ್ತಿದ್ದು ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಮೂಡಲಗಿ ಮತ್ತು ಗೋಕಾಕ್ ತಾಲೂಕಿನ ಮದಿಕೆ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಶುಕ್ರವಾರ ಪಟ್ಟಣದ ಕಲ್ವೇಶ್ವರ ವೃತ್ತದಲ್ಲಿ ಪ್ರತಿಭಟಿಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ಸರ್ಕಾರವು ಮೇ 5ರಿಂದ ಸಮೀಕ್ಷೆಯನ್ನು ನಡೆಸುತ್ತಿದ್ದು, ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ವೀರಶೈವ ಲಿಂಗಾಯತ ಜಂಗಮರು ಬೇಡ ಜಂಗಮರು ಎಂದು ಹಾಗೂ ಇನ್ನೂ ಕೆಲವು ಜಾತಿಯವರು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸುಳ್ಳು ಮಾಹಿತಿ ನೀಡಿರುವ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವಿವಿಧ ಸಂಘಟನೆಯಿಂದ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಮೇಲ್ಜಾತಿಯವರು ಪರಿಶಿಷ್ಟ ಜಾತಿಯ ಕೆಲವು ಜಾತಿಯ ಹೆಸರು ಹೇಳಿಕೊಂಡು ತಪ್ಪು ಮಾಹಿತಿ ನೀಡುತ್ತಿದ್ದು, ಇದರಿಂದ ಮೂಲ ಅಸ್ಪೃಶ್ಯರು ಮೀಸಲಾತಿಯಿಂದ ವಂಚಿತರಾಗಿ ಮೇಲ್ವರ್ಗದವರು ಪರಿಶಿಷ್ಟ ಮೀಸಲಾತಿಯ ಫಲಾನುಭವಿಗಳಾಗಿ ಪರಿಶಿಷ್ಟ ಜಾತಿಯವರ ಮೀಸಲಾತಿ ವಂಚಿತರಾಗುತ್ತಾರೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ತು ವಂಚನೆಯನ್ನು ತಡೆದು ನ್ಯಾಯ ಒದಗಿಸಬೇಕೆಂದು ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮೂಲಕ ಆಗ್ರಹಿಸಿದರು. ಸಾತಪ್ಪ ಕರವಾಡಿ ಮಾತನಾಡಿ, ಜಂಗಮ ಸಮಾಜವನ್ನು ನಮ್ಮ ಸಮಾಜ ಅತ್ಯಂತ ಗೌರವಯುತವಾಗಿ ಕಾಣುತ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬೇಡ ಜಂಗಮರು ಯಾರೂ ಇಲ್ಲ, ಎದುರಿಸಿ ಗಣತಿಯಲ್ಲಿ ಬೇಡ ಜಂಗಮ ಎಂದು ಬರೆಸಲಾಗುತ್ತಿದೆ. ಅಂತವರ ವಿರುದ್ಧ ತಹಶೀಲ್ದಾರರು ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ವಿವಿಧ ಸಂಘಟನೆಯ ಪದಾಧಿಕಾರಿಗಳಾದ ರಮೇಶ ಸಣ್ಣನ್ನಿ, ರಮೇಶ್ ಮಾದಾರ, ಸಾಬಪ್ಪ ಸಣ್ಣಕ್ಕಿ, ರವೀಂದ್ರ ಬಸವರಾಜ ಕಾಡಪ್ಪಪುರ, ಅಶೋಕ್ ಸಿದ್ಲಿಂಗಪ್ಪ ಗೋಳ, ಮಾದೇವ ಮಾಸಣ್ಣ, ಯಶವಂತ ಮಂಡೂರ, ಸುರೇಶ್ ಸನ್ನಕ್ಕಿ, ರವಿ ಮೂಡಲಗಿ, ಈಶ್ವರ ಡವಳೇಶ್ವರ್, ತುಕಾರಾಮ ಸುಣದೋಳಿ, ವಿಜಯ್ ಮೇತ್ರಿ, ವಿಲ್ಸನ್ ಡವಳೇಶ್ವರ, ಬಸು ಬಡಿಗವಾಡ ಇನ್ನೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೇಡ ಜಂಗಮ ಅಂತಕ್ಕಂಥವ್ರು ಯಾರು ಇಲ್ಲ. ಅವರು ವೀರಶೈವ ಜಂಗಮರು. ವೀರಶೈವ ಜಂಗಮರಿಗೆ ಒಂದು ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಶತಶತಮಾನಗಳಿಂದ ನಾವು ಪರಿಶಿಷ್ಟ ಜಾತಿಯಲ್ಲಿ ಮೂಲ 5 ಜಾತಿಯವರು ಏನ್ ಮಾಡಿದೀವಿ ಅಂತಕ್ಕಂಥದ್ದು ಶತಶತಮಾನಗಳಿಂದ ಮೊದಲು ತಿಳ್ಕೊಳ್ಳಿ. ಇವತ್ತ ನಿಮ್ಮ ಮನ್ಯಾಗ ದನಗಳ ಶಾಸ್ತ್ರ ಹುಡುಗರು 100 ವರ್ಷ. ಇವತ್ತು ನೀವು ಬರ್ರಿ ದನಗಳ ಶಾಸ್ತ್ರ ನೀವು ಹೋಗಿರಿ ಸಾಕ್ಷಿ ಹೇಳಕ್ ಹೋಗ್ರಿ, ನಾವೇನು ಜ್ಞಾನ ಅನ್ನೋದಿಲ್ಲ. ಆದ್ರ ಬೇಡ ಜಂಗಮರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಏನಂದ್ರೆ, ನೀವು ಸಾಕ್ಷಾತ್ ದೇವರ ಸಮಾನರು. ನಿಮ್ಮನ್ನ ಕಾಲು ತೊಳೆದು ಪೂಜೆ ಮಾಡ್ತಕ್ಕಂಥ ನಮ್ಮ ಸಮಾಜದೊಳಗೆ ನೀವು ಬಂದು ಸೇರ್ತೀರಿ ಅಂದ್ರೆ ನಿಮಗೆ ನಾಚಿಕೆಗೆ ಏನಾಗಬೇಕು. ಅದಕ್ಕಾಗಿ ಜಂಗಮರೇ, ನಾವು ಕೈ ಮುಗಿದು ಹೇಳ್ತಾ ಇದ್ದೀವಿ, ನೀವು ಇಂಥ ಒಂದು ಈ ಪರಿಶಿಷ್ಟ ಜಾತಿ ಒಳಗೆ ಪೈಕಿ ಒಳಗೆ ಬರೋದಿಲ್ಲ. ನೀವೆಲ್ಲ ಉನ್ನತ ಜಾತಿ ಒಳಗದಾರಿ. ನೀವು ಜಂಗಮರಾದ್ರೆ ನಮ್ಮ ಸಮಾಜ ನಿಮ್ಮನ್ನ ಅಗದಿ ಗೌರವದಿಂದ ಕಾಣ್ತಕ್ಕಂಥ ಒಂದು ಸಮಾಜ ಇದೆ. ಇದರಲ್ಲಿ ಬಂದು ಈಗಾಗಲೇ 101 ಜಾತಿಯಲ್ಲಿ ಸಾಕಷ್ಟು ನಾವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ. ಇದರಲ್ಲಿ ನೀವು ಬಂದು ಇದನ್ನ ಮಾಡಕ್ ಹೋಗಬೇಡ್ರಿ. ಈ ಒಂದು ವ್ಯವಸ್ಥಿತ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಹುನ್ನಾರ ದಯವಿಟ್ಟು ಮಾಡಬೇಡ್ರಿ. ಏನಾದ್ರೂ ಮಾಡಿದ್ರ ಮಾನ್ಯ ತಾಲೂಕು ಆಡಳಿತ ಇವತ್ತೇನು ವೀರಶೈವ ಲಿಂಗ ಜಂಗಮರತೆ ಬರ್ಸಾಕ ಜಾತಿ ಗಣತಿದಾರನ ಹೆದರ್ಸ್ತಾ ಇದ್ದಾರಲ್ಲ, ಅಂತವ್ರು ಏನಾರು ಇದ್ರೆ ತಾಲೂಕು ಆಡಳಿತ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಅವ್ರ ಮೇಲೆ ಕ್ರಮ ತಗೊಂಡು ಅವ್ರನ್ನ ಜೈಲಿಗೆ ಎತ್ತುವಂತ ವ್ಯವಸ್ಥೆ ಆಗ್ಬೇಕಂತ ಮಾನ್ಯ ತಹಶೀಲ್ದಾರ್ ಸಾಹೇಬರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಇವತ್ತು ಮಾಸ್ತರ್ಗಳನ್ನ ಅಲ್ಲಿ ಗಣತಿದಾರರಾಗಿರ್ತಕ್ಕಂಥ ಟೀಚರ್ಸ್ ಹೊಂದಿಸ್ತಕ್ಕಂಥ ಕಾರ್ಯ ನಡೆದಿದೆ, ಹೆದರ್ಸ್ತಕ್ಕಂಥ ಕಾರ್ಯ ನಡೆದಿದೆ. ಅದಕ್ಕಾಗಿ ಅವ್ರು ಯಾರು ಹೆದರ್ಸಾರೋ, ಯಾರು ಬರ್ಸಾಕ್ ಒತ್ತಾಯ ಮಾಡತ್ತಾರೋ, ಯಾರು ಬರ್ಸಲಿಕ್ಕೆ ಪ್ರಯತ್ನ ಮಾಡತ್ತಾರೋ ಅದು ಏನಾದ್ರು ಗಮನಕ್ಕೆ ಬಂದ್ರ ಅಂತದ್ ಏನಾದ್ರು ಬರ್ಸಿದ್ರೆ ಕೂಡಲೇ ಅದನ್ನ ರದ್ದು ಮಾಡಿಸ್ಬೇಕು. ಗಣತಿದಾರರಿಗೆ ಹೇಳಿ ಬರ್ಸುವಂತ ವ್ಯವಸ್ಥೆ ಹುನ್ನಾರ ಹೊಂದಿಸುವಂಥದ್ದು ಬೆಳೆಸುವಂಥದ್ದು ಏನಾದ್ರು ಮಾಡಿದ್ರೆ ಅಂತ ಕುಟುಂಬಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ತಹಶೀಲ್ದಾರ್ ಅವರು ಕ್ರಮ ತಗೋಬೇಕಂತೇಳಿ ನಾನು ವಿನಂತಿಯನ್ನು ಮಾಡಿಕೊಂಡು ಇವತ್ತು ಎಲ್ಲ ನನ್ನ ಮಾದಿಗ ಬಂಧುಗಳಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ಯಾರು ಬರ್ಸಿಲ್ಲ ಅವ್ರು ಸ್ಪಷ್ಟವಾಗಿ ಮಾದಿಗ ಅಂತ ಬರ್ಸ್ರಿ. ಇನ್ನು ಅವಕಾಶ ಇದೆ. 23 ತಾರೀಕು ನಿಮ್ಮ ಮನೆಗೆ ಬರ್ದಿದ್ರು ಸಹಿತ ಅಲ್ಲಿ ನಮಗೆ ಬೇಕಾದ್ರೆ ಅವ್ರಿಗೆ ಮನೆ ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ನಾವು ಬಹಳ ಯಂತ್ರ ಬೇಕಾಗಿದೆ. ಇದ್ರೊಳಗೆ ಪರಿಶಿಷ್ಟ ಜಾತಿ ಒಳಗ ಕೆಲವೊಂದು ಮುಸಲ್ಮಾನರು ಸೇರಾಕ ಅಂತ ಊರಾಗ ಇವು ಒಂದ ಕುಟುಂಬಕ್ಕೆ